ಫೈಟ್ ಯಾವ ಥರ ಇದೆ, ಅಲ್ಲಿರುವ ಚೀಫ್ ಮಿನಿಸ್ಟರ್ ಸನ್ಮಾನ್ಯ ವಿಜಯನ್ ಅವರು ರಾಹುಲ್ ಗಾಂಧಿ ಅವರು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅಲ್ಲಿ ಕೇರಳ ಮುಖ್ಯಮಂತ್ರಿ ವಿಜಯನ್ ಅವರು ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ವಯನಾಡ್ನಲ್ಲಿರುವ ಒಂದು ಲೆಫ್ಟ್ ಬ್ಯಾಕ್ಡ್ MLA ಅವರು ರಾಹುಲ್ ಗಾಂಧಿ ಅವ್ರಿಗೆ DNA ಟೆಸ್ಟ್ ಮಾಡಿಸ್ಬೇಕು. ಸೊ ಈ ಥರ ಶಬ್ದದಲ್ಲಿ ಅಲ್ಲಿ ಪ್ರಚಾರ ಆಗ್ತಾ ಇದೆ. ಸೊ ಅಲ್ಲಿರುವ ಸಾಮಾನ್ಯ ಜನರು ಕೂಡ ಡೈಲಿ ಈ ಥರ ಶಬ್ದ ನೋಡ್ತಾ ಇದ್ದಾರೆ. ಅವರೊಳಗಡೆ ಆಗುವ ಜಗಳ, ಬಿಲೋ ದ ಬೆಲ್ಟ್ ಕಮೆಂಟು, ಅವರೆಲ್ಲ ಕೂಡ ದ ಪವರ್ ಹಂಗ್ರಿ, ದ ಪವರ್ ಗ್ರೀಡಿನ ಹೇಳ್ತಾರೆ. ಏನೋ ಒಂದು ಮಾಡಿ ಪವರ್ನಲ್ಲಿ ಕೂರಬೇಕು. ಆಮೇಲೆ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಉದಯನಿಧಿ ಸ್ಟಾಲಿನ್ ಮೇಲೆ ಕ್ರಮ ತಗೊಳ್ಬೇಕು, ಸನಾತನ ಧರ್ಮ ಬಗ್ಗೆ ತಪ್ಪಾಗಿ ಹೇಳಿದರು, ಈ ಥರ ಅವರು ಶುರು ಮಾಡಿದ್ದಾರೆ. ಇದೆಲ್ಲ ಇದುವರೆಗೆ ಆಗೋರು ಯಾರು ಮಾತಾಡಿಲ್ಲ. ಫೇಸ್ 1 ಆದ ಮೇಲೆ ಇಂಡಿಯನ್ ಏರ್ಲೈನ್ಸ್ ಅವ್ರಿಗೆ ಗೊತ್ತು ಆ ಇಂಜಿನ್ ಖಂಡಿತವಾಗಿ ಟೇಕ್ ಆಫ್ ಆಗಲ್ಲ, ಟೇಕ್ ಆಫ್ ಆಗಿಲ್ಲ. ಸೊ ಮುಂದೆ ಅವ್ರು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಫೇಸ್ 1ನಲ್ಲಿ ಯಾವಾಗಲೂ ಕೂಡ ಇವರೊಂದು ನೆರೆಟಿವ್ ಸೆಟ್ ಮಾಡಿದರು, ಅದು ಕಾಂಗ್ರೆಸ್ ಪರವಾಗಿರುವ ಫೇಸ್ 1. ಬಟ್ ಅದರಲ್ಲಿ ಕೂಡ ಈ ಬಾರಿ NDA ಕಳೆದ ಬಾರಿ ಎಷ್ಟು ಗೆದ್ದಿದ್ದೀವಿ ಅದರ ಜಾಸ್ತಿ NDA ಈ ಬಾರಿ ಗೆಲ್ತಾರೆ. ಸೊ ಅದಾದ ಮೇಲೆ ಈ ಫೈಟ್ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕೂಡ ಡಿಫ್ರೆಂಟ್ ಇಲ್ಲ. ಕರ್ನಾಟಕದಲ್ಲಿ ನಾವೆಲ್ಲ ಕೂಡ ಪೇಪರ್ದಲ್ಲಿ, TVದಲ್ಲಿ ಲಾಸ್ಟ್ 4-5 ಡೇಸ್ ಈ ಸ್ಟೇಟ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಪ್ರಧಾನಮಂತ್ರಿ ಮೋದಿಜಿ ಅವರ ಮೇಲೆ ಬಿಲೋ ದ ಬೆಲ್ಟ್ ಕಮೆಂಟು, ಭಾಳ ನಾಚಿಕೆಯ ಮಾತು, ಇದೆಲ್ಲ ಕೂಡ ಕರ್ನಾಟಕದಲ್ಲಿ ಲೀಡರ್ ಶುರು ಮಾಡಿದ್ದಾರೆ. ಇದೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ. ವೋಟರ್ಸ್ ಭಾಳ ಇಂಟೆಲಿಜೆಂಟ್ ಇದ್ದಾರೆ, ಭಾಳ ಸೆನ್ಸಿಟಿವ್ ಇದ್ದಾರೆ. ಇದೆಲ್ಲ ಕೂಡ ನೋಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗೂ ಗೌರವ ಇಲ್ಲಿ ಕೊಡ್ತಾ ಇಲ್ಲ, ನರೇಟಿವ್ ಭಾಳ ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ಜನ ಈ ಬಾರಿ ಕೂಡ ಕರ್ನಾಟಕದಲ್ಲಿ 28 ಔಟ್ ಆಫ್ 28 ಒಂದು ಕ್ಲೀನ್ ಸ್ವೀಪ್ ಕೊಡಲಿಕ್ಕೆ ರೆಡಿ ಆಗಿದ್ದಾರೇನೋ ನಮಗೆ ಕಾಣ್ತಾ ಇದೆ ಲಾಸ್ಟ್ 4-5 ಡೇಸ್. ಶಿವಮೊಗ್ಗದಲ್ಲಿ ಬಂದಿರುವ ಎಲ್ಲ ಪತ್ರಿಕೆ ಮಿತ್ರರು ಕೂಡ ಧನ್ಯವಾದ ತಿಳಿಸಿ. ನಿಮಗೇನು ಕ್ವೆಶ್ಚನ್ಸ್ ಇರ್ಬೋದು ಸರ್, ನೀವು ಹೇಳಿ, ನಾವು ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು. ಸರ್ ಸಾರಿ ಸರ್, ಸರ್ ಇದು ಏನು ನನ್ನ ಪ್ರಕಾರ ಜನರಲಿ ಪೊಲಿಟಿಷಿಯನ್ಸ್ ಬಂದು ಈ ಬಾರಿ ಇಂಡಿಯನ್ ವೋಟರ್ಸ್ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸರ್. ಅದು ತಮಿಳ್ನಾಡು ಇರ್ಬೋದು, ಬೇರೆ ಕಡೆ ಇರ್ಬೋದು ಸರ್. ಪೊಲಿಟಿಷಿಯನ್ಸ್ ಬಂದು ವೋಟರ್ ಇಂಟೆಲಿಜೆನ್ಸ್ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಇದರಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ವೋಟರ್ ಇಂಟೆಲಿಜೆನ್ಸ್ ಇಸ್ ಮೋರ್ ಸುಪೀರಿಯರ್ ದನ್ ಪೊಲಿಟಿಷಿಯನ್ಸ್ ಇಂಟೆಲಿಜೆನ್ಸ್. ಇವರೆಲ್ಲ ಕೂಡ ಲೋಕಲ್ ಇಶ್ಯೂ ಮಾತಾಡಿಕೊಂಡು, ಇವರು ಸಣ್ಣ ಪುಟ್ಟ ಜಗಳ ಮಾತಾಡಿಕೊಂಡು ಲಾಸ್ಟ್ 2 ಇಯರ್ಸ್ನಲ್ಲಿ ಸೆಂಟರ್ ವರ್ಸಸ್ ಸ್ಟೇಟ್ನೊಂದು ನೆರೇಟಿವ್ ಸೆಟ್ ಮಾಡಿ, ಅದು ನಾರ್ತ್ ವರ್ಸಸ್ ಸೌತ್ ಒಂದು ಸೆಟ್ ಮಾಡಿ, ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಎಲ್ಲ ಕನ್ಫ್ಯೂಷನ್ ಮಾಡಿ ಅದೊಂದು ನೆರೇಟಿವ್ ಆಗಿ ತಗೊಂಡು ಹೋಗ್ತಾರೆ. ಕರ್ನಾಟಕದಲ್ಲಿ ತಾವು ನೋಡಿ ಸರ್, ಒಂದು ಸೀರಿಯಸ್ ಎಲೆಕ್ಷನ್, ಅದು ಇಟ್ಸ್ ಅ ವೆರಿ ಸೀರಿಯಸ್ ಎಲೆಕ್ಷನ್. ಈ ಸೀರಿಯಸ್ ಎಲೆಕ್ಷನಲ್ಲಿ ಜನ ಏನು ನೋಡ್ತಾರೆ, 2 ಕಡೆಯಲ್ಲಿ ನಿಮ್ಮ ವಿಷನ್ ಏನು, ನೆಕ್ಸ್ಟ್ 25 ಇಯರ್ಸ್ ಏನು, ನೆಕ್ಸ್ಟ್ 5 ಇಯರ್ಸ್ ಏನು, ಯಾವ ಥರ ತಾವು ಹೇಳುವಾಗ ನ್ಯಾಷನಲ್ ಇಂಟ್ರೆಸ್ಟ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಂಪಿಟೇಷನ್, ನಾನು ನನ್ನಲ್ಲಿ ಸರ್ಕಾರದಲ್ಲಿ ಇದ್ದೀನಿ, ನನ್ನಲ್ಲಿ ದುಡ್ಡಿದೆ, ನಾನು ಪೇಪರ್ನಲ್ಲಿ ಫುಲ್ ಪೇಜ್ ಬ್ಲಾಕ್ ಮಾಡ್ತೀನಿ, ನಾನು 5 ಡೇಸ್ ಕಂಟಿನ್ಯೂಸ್ಲಿ ಆ್ಯಡ್ ಕೊಡ್ತೀನಿ. ಸೊ ಈ ಮೈಂಡ್ಸೆಟ್ನಲ್ಲಿ ಕಾಂಗ್ರೆಸ್ ಕೂತಿದ್ದಾರೆ. ಅದೆಲ್ಲ ಬಿಟ್ಟು ಇದು ಒಂದು ಪಂಚಾಯತ್ ಎಲೆಕ್ಷನೋ ಲೋಕಲ್ ಬಾಡಿ ಎಲೆಕ್ಷನ್ಸೋ ಅಲ್ಲ ಸರ್. ನಾನು ಚೊಂಬು ತಗೊಂಡು ಬರ್ತೀನಿ, ಆ ಫೋಟೋ ಹಾಕ್ತೀನಿ, ಅದರಲ್ಲಿ ನರೇಟಿವ್ ಸೆಟ್ ಮಾಡ್ತೀನಿ. ವೋಟರ್ ಇಸ್ ವೆರಿ ವೆರಿ ಇಂಟೆಲಿಜೆಂಟ್. ಅವರು ಪ್ರೈಮ್ ಮಿನಿಸ್ಟರ್ ಯಾರು, ಯಾಕೆಂದ್ರೆ ಇಲ್ಲಿ ಲೀಡರ್ಶಿಪ್ ಭಾಳ ಇಂಪಾರ್ಟೆಂಟ್ ಸರ್. 2004ನಲ್ಲಿ ಇದೇ ಥರ ಆಯಿತು. ಎಲೆಕ್ಷನ್ ಆದಮೇಲೆ ಕೂಡ ಯಾರು ಪ್ರಧಾನಮಂತ್ರಿ ಗೊತ್ತಿಲ್ಲ. ಎಲೆಕ್ಷನ್ ಆದಮೇಲೆ 10 ದಿವಸ ಆದಮೇಲೆ ಎಲ್ಲ ಬಂದು ಹೇಳಿದರು ಇವರೇ ಪ್ರಧಾನಮಂತ್ರಿ. ಸೊ 90% ಜನ ಆವಾಗ ಹೇಳಿದರು ಮನಮೋಹನ್ ಸಿಂಗ್ ಯಾರು, ಡಾಕ್ಟರ್ ಮನಮೋಹನ್ ಸಿಂಗ್ ಯಾರು. ಜನಕ್ಕೆ ಅವೇರ್ನೆಸ್ ಇಲ್ಲ. ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿ, ಈಸ್ ನಾಟ್ ಅ ಪೊಲಿಟಿಷಿಯನ್. ಸೊ ಪೊಲಿಟಿಷಿಯನ್ ಆಗಿ ನೋಡಿಲ್ಲ. ಸೊ ಅದೇ ರೀತಿಯಲ್ಲಿ ಎಲೆಕ್ಷನ್ ಹೋಗ್ತಾ ಇದೆ. ಅದು ಜನ ಭಾಳ ಹುಷಾರಾಗಿದ್ದಾರೆ. 2004ನಲ್ಲಿ ಏನಾಯಿತು ಅದು ಆಗಬಾರ್ದು. ನೀವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಫಸ್ಟ್ ತೋರಿಸಿ, ಅವ್ರಿಗೆ ಎಷ್ಟು ತಾಕತ್ತಿದೆ ಅಂತ ತೋರಿಸಿ. ಏன்னா ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾದಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕಾಗಲ್ಲ ಸರ್. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಸ್ ಅ ವರ್ಲ್ಡ್ ಲೀಡರ್. ವರ್ಲ್ಡ್ನಲ್ಲಿರುವ ಎಲ್ಲ ಪ್ರಾಬ್ಲಮ್ ಕೂಡ ಇಂಡಿಯಾಕ್ಕೆ ಅಫೆಕ್ಟ್ ಆಗ್ತದೆ. ಎಲ್ಲೋ ಒಂದು ಕಡೆ ವಾರ್ ಆಗ್ತದೆ, ಪ್ರಾಬ್ಲಮ್ ನಮಗೆ ಬರ್ತದೆ. G20ದಲ್ಲಿ ಸ್ವಲ್ಪ ತಾಕತ್ತಿನಲ್ಲಿ ನಾವು ಮಾತಾಡಬೇಕು. ಗ್ಲೋಬಲ್ ಫೋರಮ್ನಲ್ಲಿ ಯುನೈಟೆಡ್ ನೇಷನ್ಸ್ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಇಂಡಿಯನ್ ಇಂಟ್ರೆಸ್ಟ್ ರೆಪ್ರೆಸೆಂಟ್ ಮಾಡಬೇಕು. ಸೊ ಜನ ಭಾಳ ಕ್ಲಿಯರ್ ಇದ್ದಾರೆ. ಏದೋ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಬರೀ ನಮ್ಮ ಊರಿನಲ್ಲಿ ಒಂದು ಪೊಲಿಟಿಷಿಯನ್ ಇಲ್ಲ, ವರ್ಲ್ಡ್ನಲ್ಲಿ ಇಂಡಿಯನ್ ಇಮೇಜ್ ಮ್ಯಾನೇಜ್ ಮಾಡಬೇಕು, ವರ್ಲ್ಡ್ನಲ್ಲಿ ಇರುವ ಇಶ್ಯೂಸ್ ಹ್ಯಾಂಡಲ್ ಮಾಡಬೇಕು. ಸೊ ಜನ ಮೈಂಡ್ಸೆಟ್ ಈ ಥರ ಶಿಫ್ಟ್ ಆಯ್ತು ಸರ್. ಫಸ್ಟೆಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಎಲ್ಲ ಒಂದು ಇಶ್ಯೂ ಅಲ್ಲ ಎಲೆಕ್ಷನ್ನಲ್ಲಿ. ಇವಾಗ ಈ ಎಲೆಕ್ಷನ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಇಸ್ ಅನ್ ಇಶ್ಯೂ. ದೇಶಕ್ಕೆ ಹೊರಗಡೆ ಏನಾಗ್ತದೆ, ನಮ್ಮ ದೇಶ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತಾರೆ. ಸೊ ಎಲ್ಲ ಕ್ರೈಟೀರಿಯಲ್ಲಿ ಕೂಡ ಮೋದಿಜಿ ಅವರು 100 ಔಟ್ ಆಫ್ 100 ತಗೊಳ್ತಾರೆ. ಸೊ ಇದೆಲ್ಲ June 4th ಗೊತ್ತಾಗ್ತದೆ. ಈ ಪಕ್ಷದವರು ಯಾರು ನೆಗೆಟಿವ್ ಕಮೆಂಟ್ಸು, ನೀಚಿ ಕಮೆಂಟ್ಸು, ಯಾರೆಲ್ಲ ಬಂದು ಲೋಕಲ್ ಇಶ್ಯೂ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಅವರೆಲ್ಲ ಕೂಡ ಗೊತ್ತಾಗ್ತದೆ. ವೋಟರ್ ಇಸ್ ಮೋರ್ ಇಂಟೆಲಿಜೆಂಟ್ ದನ್ ಅನ್ ಆವರೇಜ್ ಪೊಲಿಟಿಷಿಯನ್. ಸರ್ ಒಂದು ಡೇಟಾ ಕೊಡ್ತೀನಿ ಸರ್, ತಾವು ನೋಡಿ ಸರ್. UPA ಸರ್ಕಾರ 10 ವರ್ಷ 2004 to 2014 UPA ಸರ್ಕಾರ ಇರುವಾಗ ಸರ್, ಕರ್ನಾಟಕದಲ್ಲಿ 10 ವರ್ಷ ಬೇರೆ ಬೇರೆ ಸರ್ಕಾರ ಇತ್ತು ಸರ್.
ಆ ಬೇರೆ ಬೇರೆ ಸರ್ಕಾರ ಇರುವಾಗ ನಾವು ಯಾವಾಗಲೂ ಕೂಡ ಒಂದು ಸ್ಟೇಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮಗೆ ಒಂದು ಫ್ಲಡ್ ಸಿಚುವೇಶನ್ ಇರ್ಬೋದು, ಅದು ಕರ್ನಾಟಕ ಥರ ಡ್ರಾಟ್ ಸಿಚುವೇಶನ್ ಇರ್ಬೋದು, ಯಾವಾಗಲೂ ಕೂಡ ನಾವು ಪರಿಹಾರ ಹೇಳ್ತೀವಿ. ಸೊ ಎಷ್ಟು ಪರಿಹಾರ ಹೇಳಿದರು ಸರ್? 2004 to 2014 ಕರ್ನಾಟಕದಲ್ಲಿ ಸರ್ಕಾರದಲ್ಲಿರುವ ಆ ಟೈಮ್ ಗೌರ್ಮೆಂಟು 19,500 crore 19,500 ಕೋಟಿ ರೂಪಾಯಿ ಪರಿಹಾರ ಹೇಳಿದರು. ಅದು ಬರ ಪರಿಹಾರ ಇರ್ಬೋದು, ಫ್ಲಡ್ ಇರ್ಬೋದು. ಸೊ UPA ಗೌರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ವಾಪಸ್ಸು? 1,500 ಕೋಟಿ 1,500, ವಿಚ್ ಮೀನ್ಸ್ ಕರ್ನಾಟಕ ಗೌರ್ಮೆಂಟ್ ಎಷ್ಟು ಹೇಳಿದಾರೋ ಅದರಲ್ಲಿ 8% ಕೊಟ್ಟಿದ್ದಾರೆ. 8%, 100 ರೂಪಾಯಿ ಹೇಳುವಾಗ 8 ರೂಪಾಯಿ ಕೊಟ್ಟಿದ್ದಾರೆ. ಇದು UPAದಲ್ಲಿ. ಎನ್ ಡಿ ಎದಲ್ಲಿ ಎರಡಾಗಿ ಡಿವೈಡ್ ಮಾಡೋಣ ಸರ್. 2014 to 22 ಫಸ್ಟ್ 8 ವರ್ಷ, ನೆಕ್ಸ್ಟ್ 2 ವರ್ಷ ಸಪ್ರೇಟ್ ಬ್ಲಾಕ್ ಆಯಿತು. 2014 to 22 ಕರ್ನಾಟಕದಲ್ಲಿ ಯಾರೆಲ್ಲ ಸರ್ಕಾರದಲ್ಲಿ ಇದ್ದರು ಇನ್ಕ್ಲೂಡಿಂಗ್ BJP, ಇವರೆಲ್ಲ 18,500 crore ಹೇಳಿದರು ಪರಿಹಾರ. NDA ಕೊಟ್ಟಿರುವುದು 7,000 crore, ವಿಚ್ ಮೀನ್ಸ್ 38% ಕೊಟ್ಟಿದ್ದರು. ಸೊ ಯಾವಾಗಲೂ ನಮಗೆ ಗೊತ್ತು ಸರ್, ಪರಿಹಾರ ಯಾವಾಗಲೂ ಓವರ್ ಎಸ್ಟಿಮೇಷನ್ ಆಗ್ತದೆ. ತಮಿಳ್ನಾಡು ಇರ್ಬೋದು, ಯಾವುದೋ ರಾಜ್ಯ ಇರ್ಬೋದು, ಓವರ್ ಎಸ್ಟಿಮೇಷನ್ ಮಾಡ್ತಾರೆ. ಅದು ಫಾರ್ಮುಲಾ ಬೇಸ್ಡ್, ಇಂಡೆಕ್ಸ್ ಬೇಸ್ಡ್ ಅಪ್ರೋಚ್. ಒಂದು NDRF ಒಂದು ಸ್ಕೇಲ್ ಇದೆ, ಆ ಪ್ರಕಾರ ಕೊಡ್ತಾರೆ. ಸೊ UPA ಸಮಯದಲ್ಲಿ 8%, NDA ಸಮಯದಲ್ಲಿ 38%. 2023-24 ಕರ್ನಾಟಕ ನೋಡುವಾಗ ಸರ್, ಒಂದೇ ಲಾಟ್ನಲ್ಲಿ 18,100 crore, ಅದೇ ಇವತ್ತಾಗುವ ಡಿಸ್ಕಷನ್ ಡಿಬೇಟು, 18,100 ಕೋಟಿ ರೂಪಾಯಿ. ಸೊ ತಮಿಳ್ನಾಡಿನಲ್ಲಿ ಇದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಅದು 37,000 ಕೋಟಿ ಹೇಳಿದರು. ಫ್ಲಡ್ಡಿನಲ್ಲಿ ಡ್ಯಾಮೇಜ್ ಆಯಿತು. ಸರ್ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು, SDRF NDRF ಎರಡಿದೆ. ಸೊ SDRF ಯಾವಾಗಲೂ ಕೂಡ ಟಾಪ್ ಅಪ್ ಆಗ್ತಾ ಇರ್ತದೆ. 75% ಸೆಂಟ್ರಲ್ ಗೌರ್ಮೆಂಟು, 25% ಸ್ಟೇಟ್ ಗೌರ್ಮೆಂಟ್. ಸೊ ಪ್ರಿಪೇರ್ಡ್ನೆಸ್, ಅಡ್ವಾನ್ಸ್ ಆಗಿ ಕೆಲಸ ಮಾಡಬೇಕು. ಸೊ SDRFನಲ್ಲಿ ಇರುವ ದುಡ್ಡು ಟಾಪಿಂಗ್ ಥರ ವರ್ಷಕ್ಕೆ ಮುಂಚೆ, ವರ್ಷ ಸ್ಟಾರ್ಟಿಂಗ್ನಲ್ಲಿ ಲೋಡ್ ಮಾಡಿಬಿಡ್ತಾರೆ. ಅದರಲ್ಲಿ ಎಲ್ಲ ನಾವು ಬೇಸಿಕ್ ಇದು ಮಾಡ್ಬೋದು. NDRFನಲ್ಲಿ ಬರುವ ದುಡ್ಡು ಇಟ್ ಟೇಕ್ಸ್ ಅ ಪ್ರಾಸೆಸ್. ಅದು ಒಂದು ಫಾರ್ಮುಲಾ ಬೇಸ್ಡ್ ಅಪ್ರೋಚ್, ಒಂದು ಅಸೆಸ್ಮೆಂಟು, ಅದಾದ ಮೇಲೆ ಕೊಡ್ತಾರೆ. ಎಲ್ಲಿ ಯಾರು ಕೊಡಲ್ಲ ಅಂತ ಹೇಳಲ್ಲ ಸರ್. ಇದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಚರ್ಚೆ ನೋಡಿದ್ದೀವಿ. ಅಟಾರ್ನಿ ಜನರಲ್ ಅವರು ಮಾತಾಡುವಾಗ ಕರ್ನಾಟಕ ಸರ್ಕಾರ ಹೋಗುವಾಗ ಕೂಡ ಹೇಳಿದರು, ನಾವು ರೆಡಿ ಇದ್ದೀವಿ, ಆಲ್ಮೋಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಮುಗಿತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ರೆಡಿ ಇದ್ದೀವಿ. ಓನ್ಲಿ ಥಿಂಗ್ ಇಸ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇದೆ, MCC ಡಿಕ್ಲೇರ್ ಮಾಡಿದ ಮೇಲೆ ಕೊಡ್ಬೋದಾ, ಅದೇ ನಾವು ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕ ಜನರು ಎಲ್ಲರೂ ಕೂಡ ಗೊತ್ತು, ಮೋದಿ ಅವರು ಏನು ಪರಿಹಾರ ಇದೆ ಖಂಡಿತವಾಗಿ ಕೊಡ್ತಾರೆ. ಅದು ಒಂದು ಫಾರ್ಮುಲಾ ಬೇಸ್ಡ್ ಅಪ್ರೋಚ್ ಯಾವಾಗಲೂ ಕೂಡ. ಬಟ್ ಇಂದ 2 ವರ್ಷದಲ್ಲಿ ಇವರು ಇದಕ್ಕೊಂಡು ಪಾಲಿಟಿಕ್ಸ್ ಮಾಡೋದು ಭಾಳ ಆಶ್ಚರ್ಯ. ಒಂದು ಫಿಗರ್ಸ್ ಇನ್ಫ್ಲೇಟೆಡ್ ಆಗಿದೆ, ಇನ್ನೊಂದು ಕೊಡಲ್ಲ ಜಂತರ್ ಮಂತರದಲ್ಲಿ ಹೋರಾಟ, ಆಮೇಲೆ ವಿಧಾನಸೌಧದಲ್ಲಿ ಹೋರಾಟ, ಆಮೇಲೆ ಪತ್ರಿಕಾಗೋಷ್ಠಿ ಮಾಡಿ ಹೋರಾಟ. ದಿಸ್ ನಾಟ್ ಅವರ್ ಗೌರ್ಮೆಂಟ್ ಶುಡ್ ಫಂಕ್ಷನ್ ಸರ್. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇಸ್ ಆಲ್ವೇಸ್ ಅವರು ಫ್ರೆಂಡ್ಲಿ ಮೆಷರ್ನಲ್ಲಿ ಹೋಗಬೇಕು. ಅದಕ್ಕೆ ಹೇಳಿದ್ದೀನಿ, ಇವರು ಉತ್ತರ ಕೊಡಲಿ ಸರ್. ಯಾಕೆ UPA 8% ಕೊಟ್ಟಿದ್ದರು? ಇವರೆಲ್ಲ ಸೆಂಟರ್ನಲ್ಲಿ ತಾರತಮ್ಯ ಮಾಡ್ತಾರೆ, ನಮಗೆ ಬಂದು ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ, ಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಕೊಡ್ತಾ ಇಲ್ಲ ಇವರು, ನಾವು ಇಲ್ಲಿರುವ DMK ಇರ್ಬೋದು, ಕರ್ನಾಟಕ ಕಾಂಗ್ರೆಸ್ ಇರ್ಬೋದು ಹೇಳ್ತಾ ಇದ್ದಾರೆ. ಸೊ ಇವರು ಉತ್ತರವು ಕೊಡಲಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇರುವಾಗ ವೈ ಕರ್ನಾಟಕ ಗಾಟ್ ಓನ್ಲಿ 8%, 92% ಯಾಕೆ ಕೊಟ್ಟಿಲ್ಲ? ಸೊ ಇದೆಲ್ಲ ಕೂಡ ಜನ ಡಿಸ್ಕಸ್ ಮಾಡ್ತಾರೆ ಸರ್. ಜನ ಬಂದು TVದಲ್ಲಿ ಬರೀ ಹೆಡ್ಲೈನ್ ಮಾತ್ರ ನೋಡ್ತಾ ಇಲ್ಲ. ಬರ ಪರಿಹಾರ ಹೇಳಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಡಿಲೇ ಆಯಿತು, ಇದು ಮಾತ್ರ ನೋಡ್ತಾ ಇಲ್ಲ ಸರ್. ಭಾಳ ಸೂಕ್ಷ್ಮ ಮಾರಿ ಸೆನ್ಸಿಟಿವ್ ಆಗಿ ಉಳ್ಳರುವ ಎಲ್ಲ ಇಶ್ಯೂಸ್ ಕೂಡ ನೋಡ್ತಾರೆ ಸರ್. ಸರ್ ಡಿಲೇ ಇನ್ಕ್ಲೂಡಿಂಗ್ ತಮಿಳ್ನಾಡು, ಆಲ್ ಸ್ಟೇಟ್ಸ್ ಇಲ್ಲ, ಇನ್ಕ್ಲೂಡಿಂಗ್ ಗುಜರಾತ್ ಆಲ್ಸೋ, ಈವನ್ BJP ರೂಲ್ ಸ್ಟೇಟ್ಸ್ ತಾವು ನೋಡಿದ್ದೀರನ್ನ ಕೂಡ ಸರ್. ದೆರ್ ಇಸ್ ಅ ಪ್ಯಾಟರ್ನ್ ಬಂದು ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆಗುವಾಗ ಅದು ಬಂದೇ ಬರ್ತದೆ. ಸೊ NDRF ದುಡ್ಡು ಇಸ್ ಆಲ್ವೇಸ್ ನಾಟ್ ಇಮಿಡಿಯೇಟ್. ಅದಕ್ಕೆ SDRFನಲ್ಲಿ ಇಮಿಡಿಯೇಟ್ ಸರ್, ಇನ್ಸ್ಟೆಂಟು, ತಕ್ಷಣ ಒಂದು ಕೆಲಸ ಮಾಡಬೇಕು. ಅದಕ್ಕೆ SDRFನಲ್ಲಿ ಲೋಡ್ ಮಾಡಿರ್ತಾರೆ. NDRF ಒಂದು ತಕ್ಷಣ ಬರಲ್ಲ, ಅದೆಲ್ಲರೂ ಗೊತ್ತು ಸರ್. ತಾವು ಭಾಳ ಸೀನಿಯರ್ ಜರ್ನಲಿಸ್ಟ್ ಇದ್ದೀರಾ ಸರ್. ಅದು NDRF ಗೈಡ್ಲೈನ್ ನೋಡುವಾಗಲೇ ನಿಮಗೆ ಗೊತ್ತು. ಬರ ಪರಿಹಾರ ಇರ್ಬೋದು, ಅಲ್ಲದು ಫ್ಲಡ್ನಲ್ಲಿ ಅಫೆಕ್ಟ್ ಆಗಿರುವ ಜಾಗ ಇರ್ಬೋದು, ಎರಡಕ್ಕೂ ಭಾಳ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಒಂದು ದನ ಸತ್ತೋಗಿತ್ತು, ಒಂದು ಹಸು ಸತ್ತೋಗಿತ್ತು, ಒಂದು ಯುಟೆನ್ಸಿಲ್ಸ್ ಡ್ಯಾಮೇಜ್ ಆಯಿತು, ಮನೆ ಡ್ಯಾಮೇಜ್ ಆಯಿತು, ಎವ್ರಿಥಿಂಗ್ ಇಸ್ ಎಸ್ಟಿಮೇಟೆಡ್. ಕೋಕೋನಟ್ ಟ್ರೀ ಅಪ್ರೂವ್ಡ್ ಆಯಿತು. ಇದು ಫ್ಲಡ್ಗೂ. ಬರ ಪರಿಹಾರ ಪ್ರಕಾರ ಮಾನ್ಸೂನ್ ಫೇಲಿಯರ್, ನೀರಿಲ್ಲ, ಅದರಲ್ಲಿ ಏನು ಡ್ಯಾಮೇಜು, ಕ್ರಾಪ್ ಡ್ಯಾಮೇಜು, ಎಸ್ಟಿಮೇಷನ್. ಸೊ ಯಾವಾಗಲೂ ಫಿನಾನ್ಷಿಯಲ್ ಇಯರ್ ಲೂಪ್ ಎಂಡ್ ಆಗುವಾಗ ಬಂದೇ ಬರ್ತದೆ. ಇದು BJP ರೂಲ್ಡ್ ಸ್ಟೇಟ್ಸ್ನಲ್ಲಿ ಕೂಡ ಎಕ್ಸಾಂಪಲ್ ಕೊಡ್ಬೋದು ಸರ್. ಇಲ್ಲ ಗುಜರಾತಿಗೆ ತಕ್ಷಣ ಹೇಳಿದರು, ತಕ್ಷಣ ಕೊಟ್ಟಿದ್ದೀರಾ? ಇಲ್ಲ, ಮಧ್ಯಪ್ರದೇಶ್. ಸೊ ಬಟ್ ಆರ್ಗ್ಯುಮೆಂಟೇಷನ್ ಹಿಂಗೆ ಆರೋಗ್ಯವಾಗಿ ಇಲ್ಲ ಸರ್. ಪ್ರೆಸ್ ಅವರು ಕೂಡ ಪೊಲಿಟಿಕಲ್ ಲೀಡರ್ಸ್ ಭಾಳ ಕನ್ಫ್ಯೂಷನ್ ಮಾಡ್ತಾರೆ. ಅವರೊಂದು ಮುಖ್ಯಮಂತ್ರಿಯಾಗಿ ಇಂಪಾರ್ಟೆಂಟ್